ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಊಟ ಹಾಕ್ತಾರೆ, ಚೆನ್ನಾಗಿ ನೋಡ್ಕೋತಾರೆ. ನಮ್ಮನ್ನ ಬಡವರಿಗೆಲ್ಲ ಸಹಾಯ ಮಾಡ್ತಾರೆ. ನಮ್ಗೆ ಸಂತೋಷ ಆಗುತ್ತೆ. ಅನ್ನ, ದೋಸೆ, ಇಡ್ಲಿ, ಸಾಂಬಾರು, ಚಪಾತಿ, ವಡೆ, ಬೋಂಡ, ಉದ್ದಿನ ವಡೆ ಎಲ್ಲ ಹಾಕ್ತಾರೆ. ಚೆನ್ನಾಗಿ ನೋಡ್ಕೋತಾರೆ. ನಮಸ್ತೆ. ದೇವರು ದಯೆಯಿಂದ, ರಂಗನಾಥ ಸ್ವಾಮಿ ದಯೆಯಿಂದ ನಾವು ಪ್ರತಿ ವರ್ಷ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂಥ ಅದೃಷ್ಟ ನಮಗಿದೆ. ಭಾಳ ವಿಜೃಂಭಣೆಯಿಂದ, ಭಾಳ ಶ್ರದ್ಧೆಯಿಂದ ಜಾತ್ರೆ ನಡೀತದೆ. ಅನ್ನದಾನಗಳು 4-5 ದಿನ ಕಂಟಿನ್ಯೂಸ್ ಆಗಿ ಅನ್ನದಾನಗಳು ಮಾಡ್ತಾನೆ ಇರ್ತಾರೆ. ದೇವರು ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದೊಂದು ದಿನಕ್ಕೆ ಒಂದೊಂದು ವೆರೈಟಿ, 5-6 ಐಟಮ್ಗಳು. ಸಂಜೆಯಿಂದ ರಾತ್ರಿ 11 ಗಂಟೆವರೆಗೂ ಅನ್ನದಾನ ನಡೀತಾನೆ ಇರ್ತದೆ. ತುಂಬ ಸಂತೋಷ ಆಗುತ್ತೆ ನೋಡೋದಕ್ಕೆ, ಪಾಲ್ಗೊಳ್ಳೋದಕ್ಕೆ. ಧನ್ಯವಾದಗಳು ಸರ್. ಇವತ್ತು ವಿಶೇಷವಾಗಿ ರುಮಾಲಿ ರೋಟಿ, ಇವತ್ತು ಪಾಯಸ, ರುಮಾಲ್ ರೋಟಿ, ಗೀ ರೈಸು, ವಡೆ ಇವುಗಳೆಲ್ಲ ಮಾಡಿ ಬಡಿಸ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ ಎಲ್ಲರೂ ಊಟ ಮಾಡಿ. ದಾನಿಗಳಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿಗೆ ಅನ್ನದಾನ ಮಾಡುವಂಥ, ಅನ್ನದಾನದ ಶ್ರೇಷ್ಠವಾದ ದಾನ, ಅನ್ನದಾನ ಮಾಡೋ ಶಕ್ತಿ ಅವ್ರಿಗೆ ಕೊಡಲಿ ಭಗವಂತ. ಅವ್ರನ್ನ ಯಾವಾಗಲೂ ಸುಖವಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಹೌದು ಸರ್, ಇನ್ನು ನಮಗೆ ದಾನಿಗಳ ಸಹಾಯ ಬೇಕು. ಇದನ್ನೆಲ್ಲ ಅದಕ್ಕೆ ಮೀಡಿಯಾ ಮುಖಾಂತರ ನೀವು ಎಲ್ಲರೂ ಪ್ರಚಾರ ಮಾಡಿದ್ರೆ ನಮಗೆ ದಾನಿಗಳು ತುಂಬ ಸಹಾಯ ಮಾಡ್ತಾರೆ. ಆದ್ದರಿಂದ ನಾವು ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ನಮಗೆ ಸಹಾಯ ಆಗ್ತದೆ. ಈ ವರ್ಷ ಪಲ್ಲಕ್ಕಿಗೆ ವಿಶೇಷವಾಗಿ ರುಮಾಲಿ ರೋಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಇದೇ ಥರ ಪ್ರತಿ ವರ್ಷ ಹೊಸದಾಗಿ ಅಡುಗೆಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕಂತ ನನ್ನ ಆಸೆ. ನೋಡೋಣ, ಜನಕ್ಕೆ ತೃಪ್ತಿಪಡಿಸ್ಬೇಕು, ಹೊಟ್ಟೆ ತುಂಬ ಊಟ ಹಾಕಬೇಕು, ಅದೇ ನನ್ನ ಅಜೆಂಡಾ. ಆಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಜಾತ್ರೆಗೆ ಭಾಗವಹಿಸಿದಂಥ ಜನಗಳಿಗೆ ಊಟ ಹಾಕಬೇಕು. ಇವತ್ತು ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ, ಈ ಥರ ಒಂದು ಕೆಲಸ ಮಾಡಿದ್ದಕ್ಕೆ ನನ್ನ ತುಂಬ ಸಂತೋಷ ಆಗ್ತಾಯಿದೆ. ಇನ್ನೂ ಹೆಚ್ಚಿಗೆ ಮಾಡೋಕ್ಕೆ ಶಕ್ತಿ ಭಗವಂತ ರಂಗನಾಥ ಸ್ವಾಮಿ ಊರಲ್ಲಿ ಹುಟ್ಟಿದ್ದಕ್ಕೆ ಇನ್ನೂ ಹೆಚ್ಚಿಗೆ ಸಂತೋಷ ಆಗ್ತಾಯಿದೆ. ನೋಡೋಣ ಸರ್, ನೋಡೋಣ. ನೆಕ್ಸ್ಟ್ ಇಯರ್ ಬೇರೆ ಮಾಡಿಸ್ತೀನಿ ಸರ್, ಮಾಡಿಸ್ತೀನಿ. ಇನ್ನೂ ಹೋಳಿಗೆ ಹಾಕ್ಸ್ಬೇಕಂತ ಆಸೆ ಇದೆ. ನೋಡೋಣ, ಹೋಳಿಗೆನೂ ಟ್ರೈ ಮಾಡ್ತೀವಿ. ಇದು ಇರುತ್ತೆ. ಇನ್ನೂ ಬೇರೆ ಥರ ನೆಕ್ಸ್ಟ್ ಇಯರ್ ಅದನ್ನು ಮಾಡಿಸ್ಬಿಟ್ಟು ಆಮೇಲೆ ಮೀಡಿಯಾ ಮುಂದೆ ಬಂದು ಅದನ್ನು ಹೇಳ್ತೀನಿ ಸರ್. ಹೌದು ಸರ್, ನಮ್ಮ ದಾನಿಗಳ ಸಹಾಯ ನಮಗೆ ಅಗತ್ಯ ಇದೆ. ಹಾಗೆ ನಮ್ಮ ತಾಲೂಕಿನ ಶಾಸಕರು ಶರತ್ ಬಚ್ಚೇಗೌಡರು ಒಂದು ನಮಗೆ ಸಹಕಾರ, ಹಾಗೂ ಹೋಬಳಿಯ ಮುಖಂಡರುಗಳ ಒಂದು ಸಹಕಾರ, ಬೆಂಬಲ, ಹಾಗೆ ಮತ್ತು ಭಕ್ತಾದಿಗಳು, ದಾನಿಗಳ ಸಹಾಯದಿಂದ ನಾವು ಮಾಡೋಕ್ಕೆ ನಮಗೆ ಅನುಕೂಲ ಆಯಿತು. ಅಷ್ಟು ಹೇಳಿ ನನ್ನ ಮಾತು. ಈಗ ನಿಮ್ಗೆ ಇಷ್ಟೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ನಾವು ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅವರಿಗೆ ಭಗವಂತ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಸರ್. ಎಲ್ರಿಗೂ ತುಂಬ ಧನ್ಯವಾದಗಳು. ವೆಂಕಟಸ್ವಾಮಿ ಸರ್, ಕಲ್ಕುಂಟೆ ಗ್ರಾಮಸ್ಥರು. ಈ ಗ್ರಾಮಸ್ಥರಲ್ಲಿ ವಿನಂತಿ ಮಾಡೋದೇನೆಂದರೆ, ಪ್ರತಿ ವರ್ಷದಂತೆ ನಮ್ಮ ಹೆಂಗಸ್ವಾಮಿ ಆಗಿರ್ಬೋದು, ಗರಿ ಆಗಿರ್ಬೋದು, ರಾಮಂಜಣ್ಣ ಆಗಿರ್ಬೋದು, ಇವರು ಒಟ್ಟಾಗಿ ಒಂದು ಮದುವೆ ಊಟದ ಥರ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡಿ ಪ್ರತಿ ಭಕ್ತಾದಿಗಳಿಗೆ ಅನ್ನದಾನ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಅವ್ರು ಅನ್ನದಾನ ಮಾಡೋಕ್ಕೆ ದೇವರು ಐಶ್ವರ್ಯ ಕೊಟ್ಟು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ನನ್ನ ಕಡೆಯಿಂದ ಕೇಳ್ಕೊತಾರೆ. ಈ ದಿನ ವಿಶೇಷವಾಗಿ ರೈಸ್ ಬಾತು, ಉದ್ದಿನ ವಡೆ ಮತ್ತು ರುಮಾಲ್ ರೊಟ್ಟಿ, ಅದೇ ಥರ ವಿಶೇಷವಾಗಿ ಪುಳಿಯೋಗರೆ, ವಿಶೇಷವಾಗಿ ಎಲ್ಲನೂ ಬಗೆ ಅಡುಗೆಗಳು. ಯಾಕಂದರೆ ಮದುವೆ ಊಟದಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ವಿಶೇಷವಾಗಿ ಮಾಡಿ ಜನರಿಗೆ ಎಲ್ರಿಗೂ ಅನುಕೂಲ ಮಾಡಿದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. 5 ವರ್ಷದಿಂದ ಇದೇ ಥರ ಮಾಡ್ತಾಯಿದ್ದೀರಿ. ಇನ್ನೂ ಮುಂದೆ ಇದೇ ಥರ ಮಾಡ್ಕೊಂಡು ಹೋಗ್ತೀರಿ. ಆ ಭಕ್ತಾದಿಗಳ ಆಶೀರ್ವಾದದಿಂದ ಇದೇ ಥರ ಬೇಕು. ಅವ್ರ ಕೈನೇ ನಾವು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಮುಂದೇನು ಇದೇ ಥರ ಅವ್ರ ಆಶೀರ್ವಾದ ಇರೋ ಮುಂದುವರ್ಸ್ಕೊಂಡು ಹೋಗ್ತೀರಿ. ಸರ್, ನಾವು ಈ ಕಲ್ಕುಂಟೆ ಅಗ್ರಹಾರದ ಈ ಒಂದು ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಏನು ರಥೋತ್ಸವ ನಡೀತದೆ, ಸುಮಾರು 3-4 ದಿವಸಗಳಿಂದ ನಡೀತಿರುವಂಥ ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ಇಲ್ಲಿ ಸುಮಾರು ಹಲವಾರು ತಾಲೂಕುಗಳಿಂದ, ಹಲವಾರು ಜಿಲ್ಲೆಗಳಿಂದ ಈ ಒಂದು ಭಾಗದಲ್ಲಿ ಬಂದು ಶ್ರೀ ರಂಗನಾಥ ಸ್ವಾಮಿ ದರ್ಶನವನ್ನು ಪಡಿತಾರೆ. ವಿಶೇಷವಾಗಿ ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲೇ ಮೇಲ್ಕೋಟೆ ಪ್ಲೋಗ್ರಿ ಅಂತ ಹೇಳಿದ್ರೆ ಬಹಳ ಹೆಸರಾಂತವಾದಂಥ ಪ್ಲೋಗ್ರಿ. ನನಗನ್ನಿಸಿದ ಮಟ್ಟಿಗೆ
ಅದಕ್ಕಿಂತ ಬಹಳ ಚೆನ್ನಾಗಿ ಇಲ್ಲಿ ಪ್ರೋಗ್ರಾಮ್ ಇದೆ. ಬಟ್ ದೇವರ ಪ್ರಸಾದವನ್ನು ನಾವು ಯಾವುದು ಹೆಚ್ಚು ಅಂತ ಹೇಳೋಕ್ಕಲ್ಲ, ಬಹಳ ಚೆನ್ನಾಗಿರುತ್ತೆ ಅಂಥ ಒಂದು ಪ್ರಸಾದ ನಾವು ಇಲ್ಲಿ ಸೇವನೆ ಮಾಡ್ತೀವಿ. ಪ್ರತಿ ವರ್ಷವೂ ಸಹ ನಾವು ಈ ಒಂದು ಭಾಗದಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ಇಲ್ಲಿ ಅನ್ನದಾನವನ್ನು ಮಾಡ್ತಾ ಇರುವಂಥ ಈ ನಮ್ಮ ಕಲ್ಕುಂಟೆ ಗ್ರಾಮದ ಎಲ್ಲ ಭಕ್ತಾದಿಗಳು ಅವ್ರ ಜೊತೆಲಿ ನಾವು ಸಹ ನಮ್ಮ ಕೈಲಾದ ಸಹಾಯವನ್ನು ಮಾಡಿ ಈ ಒಂದು ಭಾಗದಲ್ಲಿ ಈ ಒಂದು ಅನ್ನದಾನ ಅಂತ ಹೇಳಿದ್ರೆ ಖಂಡಿತವಾಗಲೂ ಬಹಳ ವಿಶೇಷವಾಗಿ ಅನ್ನದಾನ ನಾವು ಬಹಳಷ್ಟು ಜಾತ್ರೆಗಳಲ್ಲಿ ಅನ್ನದಾನ ಮಾಡೋದು ನೋಡಿದ್ದೇವೆ. ಇಲ್ಲಿ 3 ದಿವಸ ಸಹ ಮಸಾಲೆ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಇನ್ನೂ ಹಲವಾರು ಬಗೆಬಗೆಯ ಒಂದು ಭೋಜನಗಳನ್ನು ಮಾಡುವ ಮುಖಾಂತರ ಭಕ್ತಾದಿಗಳಿಗೆ ಇವರು ಬಹಳ ಸಂತೋಷವನ್ನು ಪಡಿಸ್ತಾ ಇದ್ದಾರೆ. ಭಕ್ತಾದಿಗಳು ಬಹಳ ತೃಪ್ತಿಯಿಂದ ಪ್ರಸಾದವನ್ನು ಸೇವನೆ ಮಾಡಿ ಆಶೀರ್ವಾದನ ಮಾಡಿ ಹೋಗ್ತಾ ಇದ್ದಾರೆ. ಖಂಡಿತವಾಗಲೂ ಭಗವಂತ ಇವರಿಗೆ ಇದೇ ರೀತಿಯಾದ ಒಂದು ಶಕ್ತಿಯನ್ನು ಕೊಡಲಿ. ರಂಗನಾಥ ಸ್ವಾಮಿಯ ಒಂದು ಶಕ್ತಿ ಇವರಿಗಿದ್ದು ಪ್ರತಿ ವರ್ಷವೂ ಇದೇ ರೀತಿಯ ಅನ್ನದಾನವನ್ನು ಮಾಡಲಿ. ನಮ್ಮ ವೆಂಕಟಸ್ವಾಮಿ ಆಗಿರ್ಬೋದು, ನಮ್ಮ ರಾಮಾಂಜಿ, ಕೃಷ್ಣಪ್ಪ ಮತ್ತು ನಮ್ಮ ಗೋವಿಂದು ಮತ್ತು ಇನ್ನೂ ಹಲವಾರು ಭಕ್ತಾದಿಗಳು ಈ ಊರಿನವ್ರು ಇದ್ದಾರೆ. ಬಹಳಷ್ಟು ಜನ ಕಾಣಿಸ್ತಲ್ಲ. ಬಟ್ ಎಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಸರ್, ಈಗ ಬಫೆ ಊಟಕ್ಕೂ ಮತ್ತು ನಾವು ಚೇರಲ್ಲಿ ಕುಡಿಸಾಕ್ಬೇಕಾಗಿ ಮಿನಿಮಮ್ಮು 20 ನಿಮಿಷ ಬೇಕು ಊಟಕ್ಕೆ ಕುಡಿಸ್ಬಿಟ್ಟು ಹಾಕ್ಬೇಕಂತ ಹೇಳಿದ್ರೆ. ಬಫೆನಲ್ಲಿ ಆ ರೀತಿ ಇಲ್ಲ. ಭಕ್ತಾದಿಗಳು ಬರ್ತಾ ಇರ್ತಾರೆ, ತಗೊಳ್ತಾ ಇರ್ತಾರೆ. ನಾವು ಕೂತು ತಿನ್ನೋದಕ್ಕಿಂತ ಬಫೆನಲ್ಲಿ ಬಹಳಷ್ಟು ಜನ ನಾವು ಊಟ ತಿನ್ಬೋದು. ಈಗ ಅರ್ಧ ಗಂಟೆ ಏನು ನಾವು ಕುಳಿತು ಒಂದು 1000 ಜನ ಊಟ ಹಾಕಿದ್ದೀವಿ ಅಂದರೆ ಬಫೆನಲ್ಲಿ ಅದೇ 2000 ಜನ ಊಟ ಮಾಡ್ತಾರೆ. ಆ ರೀತಿ ನನಗನ್ನಿಸೋ ಮಟ್ಟಿಗೆ ಇವರು ಈ ಕಾರ್ಯಕ್ರಮನ ಏನು ಈ ಪ್ರಸಾದ ಸೇವನೆಯನ್ನು ಇಟ್ಕೊಂಡಿದ್ದಾರೆ, ರಾತ್ರಿ 12 ಗಂಟೆ ಸಹ ನನ್ನ ಪ್ರಕಾರ ಒಂದು 10,000 ಜನ ಊಟ ಮಾಡ್ತಾರೆ ಅನ್ನೋ ನನ್ನ ನಿರೀಕ್ಷೆ ಇದೆ ಸರ್. 10,000 ಜನ ತಿನ್ಬೋದು. ಖಂಡಿತವಾಗಲೂ ರಂಗನಾಥ ಸ್ವಾಮಿ ಅವರ ಒಂದು ಕೃಪಾ ಕಟಾಕ್ಷ ಅವ್ರ ಮೇಲೆ ಇರಲಿ. ಪ್ರತಿ ವರ್ಷವೂ ಸಹ ಈ ರೀತಿ ಅನ್ನದಾನವನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೂ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೇನೆ. ನಮ್ಮ ಹೆಸರು ಜೆ ಸಿ ಕೃಷ್ಣಪ್ಪ ಅಂತ ಸರ್. ನಾವು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಜಿಗಣಿ. ನಾವು ಪ್ರತಿ ವರ್ಷವೂ ಸಹ ಇಲ್ಲಿ ಬರ್ತೀವಿ. ಈ ಕಾರ್ಯಕ್ರಮ ಬಹಳ ನನಗೆ ಸಂತೋಷ ಆಗುತ್ತೆ. ದೇವರ ದರ್ಶನ ಮತ್ತು ಈ ಅನ್ನದಾನ ನನಗೆ ಬಹಳ ತೃಪ್ತಿ ತಂದಿದೆ.